ನಮಸ್ತೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವಿಜಯ್ ಕುಮಾರ್. ವಿಜಯ್ ಕುಮಾರ್. ಎಲ್ಲಿ ಸರ್ ಇರೋ ತಾವು? ನಾವು ಕಾಂಚೀಪುರಂ. ಕಾಂಚೀಪುರಂ. ಕನ್ನಡ ಮಾತಾಡ್ತಾ ಇದ್ದೀರಾ? ನಾನು ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಅವಾಗ ನಾನು ಕನ್ನಡ ಕಲಿತಿದ್ದೆ. ಹೌದು. ಓಕೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್. 101 ಸುಳ್ಳು ಹೇಳಿ ಮದುವೆ ಮಾಡ್ಬೇಕು ಅಂತಾರೆ, ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಹೆಂಗೆ, ಇದಕ್ಕೆ ಬಗ್ಗೆ ಏನ್ ಹೇಳ್ತೀರಾ ನೀವು? 101 ಸುಳ್ಳು ಹೇಳಿದ್ರು നല്ല ಮದುವೆ ಮಾಡ್ಬೇಕು. ಎಲ್ಲಾರು ಸಂತೋಷವಾಗಿ ಇರೋವಾಗ ಮದುವೆ ಮಾಡ್ಬೇಕು. ಅದೇ 1000 ಜನ ನೋಡಿದ್ರು ಒಬ್ರು ಗಂಡ ಹೆಂಡತಿ ಇಬ್ರು ಸುಖವಾಗಿ ಬಾಳ್ಬೇಕು. ಅದಕ್ಕೆ 1000 ಜನ ಬಂದು ಆಶೀರ್ವಾದ ಮಾಡೋದು. ಹೌದು. 101 ಸುಳ್ಳು ಹೇಳೋದು ಒಳ್ಳೇದು? ಒಳ್ಳೇದು. ಸುಳ್ಳು ಹೇಳ್ಬಿಟ್ಟು ಅವ್ರು ಚೆನ್ನಾಗಿ ಬಾಳ್ಬೇಕು. ಅದಕ್ಕೆ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡೋದು. ನಿಜ ನಿಜ ಹೇಳ್ಬಿಟ್ಟು ಅವ್ರು ಬೇರೆ ಬೇರೆ ಬಾಳೋದಕ್ಕಿಂತ ಸುಳ್ಳು ಮಾಡಿ ಒಟ್ಟಿವಾಗಿ ಸಂತೋಷವಾಗಿ ಬಾಳಿದ್ರೆ ಚೆನ್ನ. ನಿಮ್ಮ ಟೈಮ್ ನೀವೇನ ಸುಳ್ಳು ಹೇಳಿದ್ರಾ? ನಾನು 1000 ಸುಳ್ಳು ಹೇಳಿದೀನಿ, ಆದ್ರೆ ಚೆನ್ನಾಗಿ ಬಾಳ್ತಾ ಇದ್ದೀನಿ. ಹೆಂಡತಿ ಮಕ್ಕಳು ಮೊಮ್ಮಗ ಸೊಸೆ ಎಲ್ಲರೂ ಸುಖವಾಗಿ ಬಾಳ್ತಾ ಇದ್ದೀನಿ. ಯಾವಾಗಲೂ ಸುಖವಾಗಿರಿ. ಬಟ್ ನಾನು ಹೇಳೋದೇನಂದ್ರೆ, ಕೆಲವರು ಸುಳ್ಳು ಹೇಳಿದಾಗ ಸಿಕ್ಕಾಕೊಂಡ್ಬಿಟ್ಟು 2-3 ತಿಂಗಳಾಗಿರಲ್ಲ, ಮದುವೆಗೆ 1 ವರ್ಷ ಆಗಿರಲ್ಲ, ಸೊ ದೂರ ಆಗ್ಬಿಟ್ಟು ಆತರ ಎಲ್ಲ ಆಗೋ ಚಾನ್ಸಸ್ ಇದೆ. ಬಟ್ ನೀವು ಹೇಳ್ತಾ ಇರೋದು ಖುಷಿ ಆಗತ್ತೆ ನೋಡಿ. ಸುಳ್ಳು ಹೇಳಿದ್ರು ಕೂಡ ಪರಿವಾರ ಚೆನ್ನಾಗಿದೆ, ಸಂತೋಷ ಅಲ್ವಾ? ಸೊ ನೀವೇನ್ ಹೇಳ್ತೀರಾ ಬೇರೆಯವ್ರಿಗೆ? 101 ಸುಳ್ಳು ಹೇಳೋದು ಒಳ್ಳೇದಾ ಕೆಟ್ಟದ್ದಾ? ನೀ ಸುಳ್ಳು ಹೇಳ್ದೇ ರೀ, ಆದ್ರೆ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಬಾಳ್ಬೇಕು. ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಬಾಳ್ಬೇಕು. ಅದೇ ಸುಗಮಾನ ಬಾಳೆ. ಅದೇ ಬಾಳು ಅಂತೀರಾ? ಹೌದು. ಥ್ಯಾಂಕ್ ಯು ಯಜಮಾನ್ರೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಊರಿನಲ್ಲಿ 10 ವರ್ಷ ಇದ್ರು. ಹೌದಾ? ಓಕೆ. ಹಿಂಗೆ ಚೆನ್ನಾಗಿದ್ದೀರಾ ಇಬ್ರು? ನೀವೇನ ಸುಳ್ಳು ಹೇಳಿದ್ರಾ ಯಜಮಾನ್ರೆ? ಏನಿಲ್ಲ, ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೂಪರ್ ಬಿಡಿ. ಮತ್ತೆ ಹಿಂಗೆ ಮಕ್ಕಳು ಎಲ್ಲ ಇರ್ತಾರೆ. ಹೌದಾ? ಸೊಸೆ ಮಕ್ಕಳು ಮೊಮ್ಮಗಳು ಮಗಳು ಎಲ್ಲ ಚೆನ್ನಾಗಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಎಲ್ಲರೂ 100 ವರ್ಷ ಚೆನ್ನಾಗಿರ್ರಿ, ಆರೋಗ್ಯಗಿರಿ, ನಗನಗ್ತಾ ಇರ್ರಿ. ಸುಮ್ಮನೆ ಒಂದು ಕಾಮಿಡಿ ಪ್ರಶ್ನೆ ಅಷ್ಟೇ, ಬಟ್ ನಿಜಾಂಶ ಅಲ್ವಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾ ಸರ್, ನಮಸ್ಕಾರ. ತಮ್ಮ ಹೆಸರು? ಅರುಣ್. ಅರುಣ್, ಏನ್ ಮಾಡ್ತಾ ಇದ್ದೀರಾ? ನಾವು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರಾ? ಬಿಡಿ, ಸಾಫ್ಟ್ ಆಗಿ ಮಾತಾಡಬೇಕು. ಹಂಗೇನಿಲ್ಲ, ನೀವು ಅದಕ್ಕೆ ತಾನೇ ಮೈ ಕಡ್ಕೊಂಡಿದ್ದು. ನಮ್ಮ ಹತ್ರ 101 ಸುಳ್ಳು ಹೇಳಿ ಮದುವೆ ಆಗ್ತಾರಲ್ಲ, ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಆಮೇಲೆ ನೀವ್ ಎಷ್ಟು ಸುಳ್ಳು ಹೇಳಿದ್ರಿ ನಿಮ್ಮ ಮದುವೆ ಟೈಮಲ್ಲಿ? ನಮ್ಮ ಮದುವೆ ಟೈಮಲ್ಲಿ ನಾವೇನ್ ಸುಳ್ಳು ನಮಗೆ ಗೊತ್ತಿಲ್ಲ, ದೊಡ್ಡವ್ರು ಹೇಳಿರ್ಬೋದು. ಹಂಗೆ ನಿಮ್ಗೆ ಒಟ್ಟು ಮದುವೆ ಬೇಕಾಗಿತ್ತು ನಿಮಗೆ? ಆತರ ಏನಿಲ್ಲ, ನಾವೆಲ್ಲ ಇದುವರೆಗೂ ಸುಳ್ಳು ಹೇಳಿಲ್ಲ. ಮುಂದೆ ಹೇಳೋ ಪರಿಸ್ಥಿತಿ ಬಂದ್ರೆ ಹೇಳ್ತೇವೆ ಅಷ್ಟೇ. ಮುಂದೆ ಏನ್ ಮದುವೆ ಆದ್ಮೇಲೆ ಇನ್ನೇನ್ ಸುಳ್ಳು ಇದೆ ಕಾಮನ್ ಅಲ್ವಾ? ಆಲ್ರೆಡಿ ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರ ಅಲ್ವಾ? ಸೊ ಯಾಕಂದ್ರೆ ಈಗ ಎಷ್ಟೋ ಜನ ಸುಳ್ಳು ಹೇಳಿ ಮದುವೆ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಮದುವೆ ಆಗ್ಬೇಕಂದ್ರೆ ಸುಳ್ಳು ಹೇಳಲೇಬೇಕಂತೆ. ಎಷ್ಟೋ ಜನ ನಾವು ಕೇಳಿದವ್ರೆಲ್ಲ ಹೇಳಿದ್ದಾರೆ. ಬಟ್ ನಿಮ್ ಪ್ರಕಾರ ಏನ್ ಹೇಳ್ತೀರಾ? 101 ಸುಳ್ಳು ಒಳಗಡೆ 1-2-3 ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ? ನಾವೆಲ್ಲ ಕೇಳಿರೋ ಪ್ರಕಾರ ಎಲ್ಲ ಅದೇ 1 ಸುಳ್ಳು ಹೇಳಿ ಮದುವೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವ್ ಅದನ್ನ ನೋಡಿಲ್ಲ, ಇನ್ನು ನೋಡಿದ್ರೆ ಹೇಳುವ. ನಾವು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಇಲ್ಲಿ ಮಾತಾಡ್ಸಿಲ್ಲ. ಇವ್ರು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನೀವೇನ್ ಸುಳ್ಳು ಹೇಳಿಲ್ಲ ಹಂಗಾರೆ? ಹೌದಾ? ನಾನು ಸುಳ್ಳು ಹೇಳಿ ಮದುವೆ ಆಗಿದ್ದೀರಾ? ನಮಸ್ಕಾರ. ತಮ್ಮ ಹೆಸರು? ಶ್ರುತಿ. ಓಕೆ ಶ್ರುತಿ ಮೇಡಮ್, ನೀವು ಅದೇ 101 ಸುಳ್ಳು ಹೇಳಿ ಮದುವೆ ಆಗ್ಬೇಕಂತಾರಲ್ಲ, ಯಜಮಾನ್ರ ಮಕ್ಕ ನೋಡ್ತಾ ಇದ್ದೀರಾ? ಏನು ಸುಳ್ಳು ಹೇಳಿದ್ರಾ? ಇಲ್ಲ ರೀ. ಹೆಲಿಕಾಪ್ಟರ್ ಐತೆ ನಮ್ಮ ಮನೆಯಿಂದ ಅಂತ ಹೇಳ್ಬಿಟ್ಟಿದ್ರಾ? ಹುಡುಕಿದ್ರ ಮದುವೆ ಮೇಲೆ? ಸುಮ್ಮನೆ ಕೇಳಿದೆ. 101 ಸುಳ್ಳು ಹೇಳಿ ಮದುವೆ ಆಗುವಂತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳನ್ರಿ? ಅದೇ ಹೇಳಿ, ಏನಂತ ಏನಾದ್ರೂ ಹೇಳಿ, ನೀವೇ ಹೇಳಿ. ಏನ್ ಹೇಳ್ತೀರಾ? ಸುಳ್ಳು ಹೇಳಿ. 2 months ಆಯ್ತ್ರಿ ಮದ್ವೆ ಆಗಿ. ಹೌದಾ? ಯಾವ ಊರು ನಿಮ್ದು? ನಮ್ದು ಶಿಕಾರಿಪುರ. ಶಿಕಾರಿಪುರ. ಓಹ್, ಶಿವಮೊಗ್ಗದ ಹತ್ರ. ಓಕೆ. ಸೊ ನೀವೇನಿಲ್ಲ, ಸೊ ಚೆನ್ನಾಗಿದ್ದೀರಾ? ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? 101 ಸುಳ್ಳು ಹೇಳಿ ಮದುವೆ ಮಾಡುವಂತ ಇದ್ರು ಅಂತ ಅದೆಲ್ಲ ಗಾದೆ ಕೇಳಿದಿರಾ? ಕೇಳಿದಿರಿ, ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇಲ್ಲ ಬಿಡಿ, ಯಾಕಂದ್ರೆ ನಿಮ್ದು ಅರೇಂಜ್ ಮ್ಯಾರೇಜ್ ಮಾತುಕತೆ ಎಲ್ಲ ಮುಗಿದ್ಮೇಲೆ ಇನ್ನೇನ್ ಬರುತ್ತೆ ಅಲ್ಲಿ ಅಲ್ವಾ? ಓಕೆ, ಒಳ್ಳೇದಾಗ್ಲಿ. ನಮ್ಮ ಅಪ್ಪು ಬಾಸ್ ಹಾಕೊಂಡ್ಬಿಟ್ಟಿದ್ದೀರಾ? ಓಕೆ, ಏನ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ನಾವು ಪ್ಲಂಬರ್ ಸರ್, ಚಂದ್ರು ಅಂತ ಹೇಳಿ. ಓಕೆ ಸರ್, 101 ಸುಳ್ಳು ಹೇಳಿ ಮದುವೆ ಆಗುವಂತಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ ಮದುವೆ ಆಗಿದ್ಯಾ? ಆಗಿದೆ ಸರ್, ಒಂದೇ ಒಂದು ಆಗಿದೆ. ಆಗಿದ್ಯಾ? ಅಂದ್ರೆ ಇನ್ನೊಂದು 2-3 ಸುಳ್ಳು ಹೇಳಿ ಇನ್ನೊಂದು ಆಗ್ಬೇಕು ಅಂತ? ಇಲ್ಲ ಸರ್, ಸುಳ್ಳು ಅಂದ್ರೆ ಏನಂತ ಗೊತ್ತಿಲ್ಲ ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಮ್ಮ ಹೆಂಡತಿ ಇಲ್ಲೇ ಇದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಪರವಾಗಿಲ್ಲ ಸರ್, 101 ಸುಳ್ಳು ಹೇಳಿ ಮದುವೆ ಆಗೋದ್ ಬೇಡ. ಇವಾಗಿನ ಸಿಚುವೇಶನ್ ಅಲ್ಲಿ ಮೊದ್ಲಿನ ತರ ಇಲ್ಲ ಇವಾಗ. ಯಾಕಂದ್ರೆ ಮದುವೆ ಆದ್ಮೇಲೆ ಬೇರೆ ತರ ಇರೋ ತರ ಜನಗಳಿದ್ದಾರೆ, ಮದುವೆಗಿನ ಮುಂಚೆ ಇರೋ ತರ ಜನಗಳು ಬೇರೆ ಇದಾರೆ. ಸೊ ಎಲ್ಲಾ ರೀತಿಯಿಂದನೂ ಸುಳ್ಳು ಹೇಳೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಸೊ ಈಗ ಸುಮಾರು ಜನ ಈಗ 101ರಲ್ಲಿ 1-2-3 ಸುಳ್ಳಾದ್ರೆ ಹೇಳಿ ಮದುವೆ ಆಗಿರ್ತಾರಲ್ಲ, ಅವ್ರ ಬಗ್ಗೆ 2-3 ಆಗ್ಲಿ. ಅಲ್ಲ, ಮದುವೆ ಅಂದ್ರೆ ಇನ್ನೊಂದು ಮದುವೆ ಅಲ್ಲ, ಸುಳ್ಳು ಹೇಳಿ ಮದುವೆ ಆಗಿರ್ತಾರಲ್ಲ ಅದ್ರ ಬಗ್ಗೆ ಹೇಳಿ. ಅದೇ ಸುಳ್ಳು ಹೇಳಿ ಎಲ್ಲ ಇವಾಗಿನ ಕಾಲಘಟ್ಟದಲ್ಲಿ ಮೊದ್ಲಿನ ಗಾದಿಗಳು ಆಗ್ತಾ ಇತ್ತು, ಇವಾಗ ಆಗಲ್ಲ ಅಂತೀರಾ? ಕಷ್ಟ ಇದೆ. ಯಾಕಂತೀರಾ? ಮೊದ್ಲು ಕುಡಿತಾ ಇರ್ತಾನೆ, ಆ ಮದುವೆ ಆಗ್ಬೇಕು, ಅವನು ಮುಚ್ಚಿಟ್ಬಿಟ್ಟು ಮದುವೆ ಆಗಿರ್ತಾನೆ. ನಾಳೆ ಹೆಂಡತಿ ಬೀದಿಗೆ ಬರ್ತಾಳೆ,
ಓಹೋ ಹಂಗೆ ಆ ತರನೆಲ್ಲ ಇರುತ್ತಲ್ಲ ಅದೆಲ್ಲ ನೋಡ್ಕೊಂಡು ಹಾ. ಮದುವೆ ಮಾಡಬೇಕು. ಮದುವೆ ಮಾಡ್ಕೋಬೇಕು ಅಂತ ಸುಳ್ಳು ಹೇಳಿದ್ರೆ ಒಟ್ಟೊಂದ್ಸತಿ ಪರೀಕ್ಷೆ ಮಾಡ್ಬೇಕು ಹೌದು ಹೌದು ಅಲ್ವಾ? ಮದುವೆ ವಿಚಾರಿಸಿ- ಆದ್ಮೇಲೆ ಸುಳ್ಳು ಹೇಳಿ, ಖಂಡಿತ ಸುಳ್ಳು ಹೇಳಿ. ಮದುವೆ ಆದ್ಮೇಲೆ ತುಂಬಾ ಚೆನ್ನಾಗಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಲೇಬೇಕು. ಹಾ. ಸೊ ಸುಳ್ಳು ಹೇಳಲೇಬೇಕು, ಅನಿವಾರ್ಯ ಬರುತ್ತೆ, ಆಗ ಮಾಡ್ಲೇಬೇಕು, ಸುಳ್ಳು ಹೇಳಲೇಬೇಕು. ಓ ಹಂಗಂತೀರಾ? ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿ ಅಂತಾರೆ, ಹಾ. ಬಟ್ ಇವಾಗಿನ ಸಿಚುವೇಶನ್ ಅಲ್ಲಿ ಬೇಡ. ಆಗಲ್ಲ ಆಗಲ್ಲ ಅಂತೀರಾ? ಹೌದು, ಈಗ ಮಾಡಕ್ ಆಗೋದು ಇಲ್ಲ. ಹೌದು ಈಗ ಸರ್, ತುಂಬಾ ಖಂಡಿತ. ಹುಷಾರಾಗ್ಬಿಟ್ಟವ್ರೆ ಎಲ್ಲ ಹೌದು ಅಲ್ವಾ? ಸರ್, ಹೌದು. ಇವಾಗ ಹಂಗಿದ್ರು ಎಲ್ಲ ಸೋಷಿಯಲ್ ಮೀಡಿಯಾಗಳಿದೆ, ಎಲ್ಲ ಚೆಕ್ ಮಾಡ್ಬಿಡ್ತಾರೆ, ಎಲ್ಲ ಹಿಸ್ಟ್ರಿನೇ ಗೊತ್ತಾಗ್ಬಿಡುತ್ತೆ ಅವ್ರದ್ದು. ಹಂಗಂತೀರಾ? ಹೌದು ಒಳ್ಳೇದು ಹಂಗಾರೆ. ಹೌದು, So, ಸುಳ್ಳು ಖಂಡಿತ. ಹೇಳಿ ಮದುವೆ ಆಗ್ಬಾರ್ದು, ನಿಜ ಹೇಳಿ ಹಾಗೆ ಹಾ ಹೌದು ಸರ್. ಥ್ಯಾಂಕ್ ಯು ಸರ್. ನಿಮ್ Thank ಟೈಮಲ್ಲಿ you, ಏನು ಹೇಳಿಲ್ಲ ಹಾಗೆ ನಮ್ ಟೈಮಲ್ಲಿ ಹೇಳಿರ್ಬೇಕೇನೋ, ನಮಗ್ ಗೊತ್ತಿಲ್ಲ sir. ನಿಮಗ್ ಗೊತ್ತಿಲ್ಲ. ಅದೇ ಚೆನ್ನಾಗಿ ಹೇಳಿದ್ರಿ ಸರ್ ಇಬ್ರು. ಪಕ್ಕದಲ್ಲೇ ಇದ್ದಾರೆ. ಓಕೆ ಸರ್, ಒಳ್ಳೇದಾಗ್ಲಿ. Thanks, ಥ್ಯಾಂಕ್ ಯು sir. ಸರ್, ಥ್ಯಾಂಕ್ ಯು.